ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ವೇದ ಹೆಲ್ಮೆಟ್ ಹುಡುಕ್ತಾ ಇರ್ತಾಳೆ. ಪಪ್ಪ ನನ್ನ ಹೆಲ್ಮೆಟ್ ಎಲ್ಲಾದ್ರೂ ನೋಡಿದ್ರ ಅಂತ ಕೇಳ್ತಾಳೆ. ಇಲ್ಲ ಮಗಳೇ, ನಾನು ನೋಡಿಲ್ಲ, ಇಲ್ಲೇ ಎಲ್ಲೋ ಇರ್ಬೋದು ನೋಡು ಅಂತ ಜಯಪ್ರಕಾಶ್ ಹೇಳ್ತಾರೆ. ಇಲ್ಲಪ್ಪ, ಕಾಣ್ತಾ ಇಲ್ಲ. ಪ್ರಣಿ ಇದಾನಲ್ಲ, ಏನಾದ್ರೂ ಕಿತಾಪತಿ ಮಾಡಿರ್ತಾನೆ. ಅಲ್ಲಿ ನೋಡಿದ್ರೆ ಹೆಲ್ಮೆಟ್ ನ ಔಸಿಟ್ಟಿರ್ತಾನೆ ಪ್ರಣಿ. ಇದನ್ನೆಲ್ಲ ಅವನೇ ಮಾಡೋದು. ಅವ್ನು ಎಲ್ಲಿದ್ದಾನೆ, ನಾನ್ ಮಾಡ್ತೀನಿ ಅವನ್ಗೆ ಅಂತ ಹೇಳಿ ವೇದ ಪ್ರಣಿನ ಹುಡುಕ್ತಾ ಇರ್ತಾಳೆ. ಅವನು ಸ್ನಾನಕ್ ಹೋಗಿದ್ದಾನೆ ಮರಾಯ್ತಿ ಅಂತ ಉಮಾ ಹೇಳ್ತಾರೆ. ಹಂಗಾದ್ರೆ ಸದ್ಯಕ್ಕೆ ಅವ್ನು ಬರೋದಿಲ್ಲ, ಅವನು ನಾನು ಸಂಜೆ ನೋಡ್ಕೊಂತೇನೆ, ನಾನ್ ಬರ್ತೇನೆ ಅಂತ ಹೇಳಿ ವೇದ ಅಲ್ಲಿಂದ ಹೋಗ್ತಾಳೆ. ವೇದ ಬೈಕ್ ನಲ್ಲಿ ಹೋಗ್ತಾ ಇರ್ತಾಳೆ. ವಿಕ್ರಮ್ ವೇದನ ಫಾಲೋ ಮಾಡ್ತಾ ಇರ್ತಾನೆ. ವೇದ ಬೈಕ್ ಗೆ ವಿಕ್ರಮ್ ಅಡ್ಡ ಆಗ್ತಾನೆ. ನೋಡು, ಮತ್ತೆ ನನ್ನ ಹತ್ರ ಗಲಾಟೆ ಮಾಡ್ಬೇಡ, ಒಳ್ಳೆ ತಲೆ ಬಿಸಿ ಇದೆ ನನ್ಗೆ, ನಾನು ಹೇಳ್ತಾ ಇದ್ದೀನಿ ಅಂತ ವೇದ ಹೇಳ್ತಾಳೆ. ಆದ್ರೆ ಬೈಕ್ ಗೆ ವೇಲ್ ಸಿಗಾಕೊಂಡಿರುತ್ತೆ. ಆ ದುಪ್ಪಟ್ಟನ ವಿಕ್ರಮ್ ತೆಗೆದುಕೊಡ್ತಾನೆ. ಥ್ಯಾಂಕ್ಸ್ ಅಂತ ವೇದ ಹೇಳ್ತಾಳೆ. ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ, ಆಯ್ತಾ? ಮಾತಾಡುವಾಗ ಅಪವಾದ ಹಾಕುವಾಗ ಸರಿ ಯಾವ್ದು ತಪ್ಪ ಯಾವ್ದು ಅಂತ ತಿಳ್ಕೋಬೇಕು, ಅರ್ಥ ಆಯ್ತಾ? ಹಾಗೇನೆ ಇನ್ನೊಂದ್ ವಿಚಾರ, ನೀನ್ ಮಾಡಿದ್ದಕ್ಕೆ ನೀನೇ ಅನುಭವಿಸ್ಬೇಕು. ಓವರ್ ಸ್ಪೀಡು ಒಳ್ಳೇದಲ್ಲ, ಆಯ್ತಾ? ಅದೆಂತದು ಇದೆಯಲ್ಲ, ಅವಸರವೇ ಅಪಾಯಕ್ಕೆ ಕಾರಣ, ಅರ್ಥ ಆಯ್ತಲ್ಲ? ದುಪ್ಪಟ ಜೋಪಾನ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗ್ತಾನೆ. ವೇದ ಮಾರ್ಕೆಟ್ ಬರ್ತಾಳೆ. ಅಲ್ಲಿ ರೌಡಿಗಳು ಹೊಡಿತಾ ಇರ್ತಾರೆ. ಇವ್ರೇನ್ ಮನುಷ್ಯರ ಏನು ಈ ತರ ಹೊಡಿತಾ ಇದಾರಲ್ಲ, ಕೃಷ್ಣ ನೀನೇ ನೋಡ್ಕೋಬೇಕು ಅಂತ ವೇದ ಹೇಳ್ತಿರ್ತಾಳೆ. ಹಣ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತುಂಟಲ್ಲ, ಅಂಗಡಿಯಲ್ಲಿ ಒಂದ್ ಐಟಮ್ ಸಹ ಇರೋದಿಲ್ಲ, ಎದ್ದೇಳೋ ಮೇಲೆ ಅಂತ ಹೇಳಿ ಹೊಡಿತಾ ಇರ್ತಾರೆ. ಅಲ್ಲಿಗೆ ಅಷ್ಟರಲ್ಲಿ ವಿಕ್ರಮ್ ಬರ್ತಾನೆ. ವಿಕ್ರಮ್ ಕೂಡ ಅವನನ್ನ ಎಳ್ಕೊಂಡ್ ಬಂದು ಚೆನ್ನಾಗಿ ಹೊಡಿತಾ ಇರ್ತಾನೆ. ನನ್ನ ಹತ್ರ ಗಾಂಚಲಿ ಬೇಡ, ಆಯ್ತಾ? ಅಹಂಕಾರದಲ್ಲಿ ಓಡಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಯುದ್ಧದಲ್ಲಿ ಯಾರ್ ಗೆಲ್ತಾರೋ ಅವ್ರಿಗೆ ಮಾತ್ರ ಮರ್ಯಾದೆ. ಆ ಯುದ್ಧ ಗೆಲ್ಲೋದು ನಾನೇ. ಯಾರು ಹೇಳು? ನಾನೇ. ಇನ್ ಮುಂದೆ ನೀನ್ ಬದುಕ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂದ್ರೆ ಅಡ್ರೆಸ್ ಇಲ್ದಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ವಿಕ್ರಮ್ ಚೆನ್ನಾಗಿ ಹೊಡಿತಾ ಇರ್ತಾನೆ. ವೇದ ಎಲ್ಲಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಲ್ಲ, ಅಣ್ಣ ಎಂತ ಮಾತಾಡ್ತಾ ಇದ್ದಾನೆ, ಎಂತ ಹೇಳ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಅಣ್ಣ ಡೈಲಾಗ್ ಮಿಸ್ ಮಾಡಿಕ್ಕೆಲ್ಲ ಚಾನ್ಸ್ ಇಲ್ಲ, ಅವ ಅದ್ರಲ್ಲೆಲ್ಲ ಪರ್ಫೆಕ್ಟ್, ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ವಿಕ್ರಮ್ ಹುಡುಗ್ರು ಅನ್ಕೊಂತಾ ಇರ್ತಾರೆ. ನಿನ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ 3 ಜನದ ಹತ್ರ ಕೇಳು, ಆಯ್ತಾ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ಅಷ್ಟಲ್ಲ ಹುಡುಗ್ರು ವೇದನ ನೋಡಿ, ಏ ಬಾಲ ಅಲ್ಲಿ ನೋಡ, ಈಗ ಸಿಕ್ತು ಲಿಂಕ್ ಅಂತ ಹುಡುಗ್ರು ಹೇಳ್ತಾ ಇರ್ತಾರೆ. ನೀನ್ ಎಂತ ಮಾಡಿದ್ರು ಗುಡಿಲಿರೋ ದೇವ್ರು ಸುಮ್ನೆ ಇರ್ಬೋದು, ಆದ್ರೆ ಈ ವಿಕ್ರಮ್ ಸುಮ್ನೆ ಇರಲ್ಲ. ಇಲ್ಲಿ ಬದುಕ್ಬೇಕು ಅಂದ್ರೆ ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳ್ಬೇಕು. ಎಂತ ಹೇಳು? ಕಾಲಕ್ ಬಿದ್ದು ಕ್ಷಮೆ ಕೇಳ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ. ಅಣ್ಣ ಹೊಡಿಬೇಡಿ ಅಣ್ಣ, ಈ ವಾರದ್ದು ಸೇರ್ಸಿ ಮುಂದಿನ ವಾರ ಕೊಡ್ತೇನೆ ಅಣ್ಣ, ಪ್ಲೀಸ್ ಅಣ್ಣ, ಮುಂದಿನ ವಾರ ಕೊಡ್ಲಿಲ್ಲ ಅಂದ್ರೆ ಎಂತ ಬೇಕಾದ್ರೂ ಮಾಡಿ ಅಣ್ಣ ಅಂತ ಅಂಗಡಿಯವನ್ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ನೋಡಿ ವೇದಾಗೆ ತುಂಬಾನೇ ಕೋಪ ಬರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಶೆಟ್ಟಿ ಕಡೆಯವ್ರೆ ನಿಮ್ನ ಸುಮ್ನೆ ಬಿಡ್ತಾರಾ ಅಂತ ದೇವಕಿ ಹೇಳಿ ಡೈಲಾಗ್ ಎಲ್ಲ ನೆನಪಾಗ್ತಾ ಇರುತ್ತೆ ವೇದಂಗೆ. ಸ್ವಲ್ಪ ಹೊತ್ತು ಮುಂಚೆ ಇವನನ್ನ ಒಳ್ಳೆಯವನು ಅಂತ ಅನ್ಕೋಬಿಟ್ಟಿದ್ದೆ. ಎಲ್ಲಾ ಗುಂಡಗಳು ಒಂದೇನೆ, ಇವ್ರು ಮಾತ್ರ ಬದಲಾಗೋದಿಲ್ಲ. ನಾನು ಅನ್ಕೊಂಡಿದ್ದು ಸರಿ, ಇವ್ರಿಗೆಲ್ಲ ಪಾಠ ಕಲಿಸ್ಲೇಬೇಕು. ನನ್ ಕುಟುಂಬಕ್ಕೆ ಯಾವ ಸಮಸ್ಯೆನೂ ಆಗ್ಬಾರ್ದು ಇವರಿಂದ ಅಂತ ಹೇಳಿ ವೇದ ಸೀದಾ ಪೊಲೀಸ್ ಸ್ಟೇಷನ್ ಬರ್ತಾಳೆ. ಸರ್ ನಮಸ್ತೆ, ನಾನ್ ಸ್ವಲ್ಪ ಇನ್ಸ್ಪೆಕ್ಟರ್ ನ ನೋಡ್ಬೇಕಿತ್ತು, ಸ್ವಲ್ಪ ಕಂಪ್ಲೇಂಟ್ ಕೊಡಕ್ಕಿದೆ ಅಂತ ವೇದ ಹೇಳ್ತಾಳೆ. ಇದಕ್ಕೆಲ್ಲ ಸಾಯಿಬ್ರೇಕೆ, ನಮ್ ಡ್ಯೂಟಿ ಇರೋದೇ ಕಂಪ್ಲೇಂಟ್ ತೆಗೆದುಕೊಳ್ಳಕ್ಕೆ, ಅದೇನು ಅಂತ ಹೇಳಿ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಇಲ್ಲ ಸರ್, ನಾನು ಅವ್ರನ್ನೇ ಮೀಟ್ ಮಾಡ್ಬೇಕಿತ್ತು ಅಂತ ವೇದ ಹೇಳ್ತಾಳೆ. ಕಂಪ್ಲೇಂಟ್ ಇದ್ರೆ ಇಲ್ಲೇ ಕೊಟ್ಟು ಹೊರಡಿಮಾ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಸರ್ ವಿಷಯ ಸ್ವಲ್ಪ ಸೀರಿಯಸ್ ಇದೆ, ನಾನು ಅವ್ರನ್ನ ಮೀಟ್ ಮಾಡ್ಬೇಕಿತ್ತು, ದಯವಿಟ್ಟು ಸರ್ ಅಂತ ವೇದ ಹೇಳ್ತಾಳೆ. ಏ ಹುಡುಗಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾವಿಲ್ಲಿ ಇರೋದೇ ಕಂಪ್ಲೇಂಟ್ ತೆಗೆದುಕೊಳ್ಳೋಕೆ, ಸುಮ್ನೆ ವಿಷಯ ಏನು ಅಂತ ಹೇಳು ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಸರ್ ನಾನು ಕರ್ಣಕರ್ ಶೆಟ್ಟಿ ಕಡೆ ಕಂಪ್ಲೇಂಟ್ ಕೊಡೋದಿದೆ, ವಿಕ್ರಮ್ ಅಂತ, ಅವನ್ ಮೇಲೆ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕಿದೆ ಅಂತ ವೇದ ಹೇಳ್ತಾಳೆ. ಎಲ್ರು ಶಾಕ್ ಆಗಿ ಅವಳನ್ನೇ ನೋಡ್ತಾ ಇರ್ತಾರೆ. ಎಂತಾಯ್ತು, ಯಾಕೆಲ್ರು ಹಾಗೆ ನೋಡ್ತಾ ಇದ್ದೀರಾ ಅಂತ ವೇದ ಹೇಳ್ತಾಳೆ. ಏನಮ್ಮ ತಮಾಷೆ ಮಾಡ್ತಾ ಇದೀಯಾ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ಬಂದು ತಮಾಷೆ ಯಾರು ಮಾಡ್ತಾರೆ? ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕಿದೆ. ನಿನ್ನೆ ರಾತ್ರಿ ಅವನು ಮತ್ತೆ ಅವ್ನ ಕಡೆಯವರು ಬಂದು ನನ್ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ವೇದ ಹೇಳ್ತಾಳೆ. ಕೃಷ್ಣ ಸಾಹೇಬ್ರ ಹತ್ರ ಕರ್ಕೊಂಡೋಗು ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಸರ್ ಇವ್ರ ಕಂಪ್ಲೇಂಟ್ ಸೀರಿಯಸ್ ಉಂಟು, ನೀವೇ ವಿಚಾರಿಸಿ ಕೇಳ್ಬೇಕಂತೆ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಸರಿ, ನಾನು ವಿಚಾರಿಸ್ತೀನಿ, ನೀವು ಹೋಗಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಬಾಮ ಕುಂತ್ಕೋ, ಹೆಣ್ಮಕ್ಳನ್ನ ನಿಲ್ಸಿ ಮಾತಾಡ್ಸೋದು ನಮ್ ಸಂಪ್ರದಾಯ ಅಲ್ಲ, ಕುಂತ್ಕೋ ಬಾ, ಏನ್ ವಿಷಯ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ನನಗೊಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು ಸರ್ ಅಂತ ವೇದ ಹೇಳ್ತಾಳೆ. ಅದನ್ನ ಅಲ್ಲಿ ಹೊರಗಡೆನೆ ಕೊಡ್ಬೋದಾಗಿತ್ತಲ್ಲ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಇಲ್ಲ ಸರ್, ಇದನ್ನ ನೀವೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಯಾಕಂತ ಹೇಳಿದ್ರೆ ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳೆಲ್ಲ ಇದಾರೆ, ಅದಕ್ಕೆ ಅಂತ ವೇದ ಹೇಳ್ತಾಳೆ. ಅದು ಯಾರೇ ಇರ್ಲಿ, ನಾನೇನ್ ಎದ್ರಲ್ಲ. ಏನ್ ಕೇಸ್ ನಿಮ್ದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ನಂದ ಸರ್, ನಿನ್ನೆ ರಾತ್ರಿ ಆ ಕರ್ಣಾಕರ್ ಶೆಟ್ರಿ ಇದಾರಲ್ಲ, ಅವ್ರ ಕಡೆಯವರು ನನ್ನನ್ನ ಕಿಡ್ನಾಪ್ ಮಾಡಿದ್ರು, ಅದ್ರಲ್ಲಿ ಮುಖ್ಯವಾಗಿ ಭಾಗಿಯಾಗಿರೋದು ಆ ವಿಕ್ರಮ್, ಅವನ್ ಮೇಲೆ ನನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕಿದೆ ಅಂತ ವೇದ ಹೇಳ್ತಾಳೆ. ಏನಮ್ಮ ಏನ್ ಹೇಳ್ತಾ ಇದೀಯಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಮೊನ್ನೆ ಬೀದಿಲ್ ನಿಂತು ಯಾರೋ ಅಮಾಯಕನ್ಗೆ ಸರಿಯಾಗಿ ಹೊಡಿತಾ ಇದ್ರು, ಅದಕ್ಕೆ ಸಿಟ್ಟಲ್ಲಿ ಒಂದ್ ಏಟ್ ಹೊಡೆದೆ ಸರ್. ಮತ್ತೆ ಮೊನ್ನೆ ಮೊಸರು ಕುಟ್ಕೆ ನಡೀತಲ್ಲ, ಅಲ್ಲಿ ಅವ್ರು ಸೋತ್ರು, ನಾನ್ ಗೆದ್ದೆ ಸರ್. ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಅವ್ರ ಚೇಳಗಳನ್ನ ನನ್ನ ಕಿಡ್ನಾಪ್ ಮಾಡ್ಲಿ ಕಳಿಸಿದಾನೆ. ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು ಸರ್, ನೀವು ಶಿಕ್ಷೆ ಕೊಡ್ಬೇಕು, ಸುಮ್ನೆ ಬಿಡಬಾರ್ದು ಇವ್ರನ್ನ ಅಂತ ವೇದ ಹೇಳ್ತಾಳೆ. ಆಯ್ತಮ್ಮ ಸಮಾಧಾನ ಮಾಡ್ಕೋ, ಕೂಲ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ, ಇಂಥ ಸೋಲು ನನ್ನ ಜೀವನಮಾನದಲ್ಲೇ ಆಗಿಲ್ಲ, ನನ್ನ ಚರಿತ್ರೆಯಲ್ಲೇ ಇಲ್ಲ. ವಿಕ್ರಮ್ ಇದೇನು ಸಣ್ಣ ವಿಷಯ ಅಲ್ಲ, ನೋಡಿದ್ಯಾ ಮೀಡಿಯಾದವರು ಹೇಗೆ ತುಳಿತಾ ಇದಾರಂತ? ಈ ವಿಷಯನ ಇಟ್ಕೊಂಡು ಅವಳು ದೊಡ್ಡ ಹಬ್ಬ ಮಾಡಿದ್ರೆ ನೀನು ಅವಳ ಮರ್ಯಾದೆ ತೆಗೆದು ದೊಡ್ಡ ಜಾತ್ರೆನೇ ಮಾಡ್ಬೇಕು. ನೀನ್ ಏನ್ ಬೇಕಾದ್ರೂ ಮಾಡು, ಒಟ್ಟಾರೆ ಶೆಟ್ಟಿ ಎದುರು ಹಾಕೊಂಡು
ಇಟ್ಕೊಂಡು ಅವಳು ನೆಮ್ಮದಿಯಿಂದ ಇರಬಾರ್ದು. ಆ ವೇದಾಳ ಜಾಗ ನನಗ್ ಬೇಕು. ಆ ಕೆಲ್ಸನ ನೀನು ಮೊದ್ಲು ಮಾಡು ಅಂತ ಶೆಟ್ರ್ ಹೇಳ್ತಾರೆ. ತಪ್ಪಾಯ್ತು ಶೆಟ್ರೆ, ನನ್ನಿಂದ ನೀವು ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಅವಳು ನನಗೆ ಎಷ್ಟು ಅವಮಾನ ಮಾಡಿದ್ರು ಒಂದು ಹೆಣ್ಣು ಮಗು ಅಂತ ಸುಮ್ನೆ ಇರ್ತಾ ಇದ್ದೆ. ಆದ್ರೆ ಅವಳು ಅವಮಾನ ಮಾಡಿದ್ದು ನಿಮ್ಗೆ. ಹುಲಿ ಬೋನ್ಗೆ ಕೈ ಹಾಕಿದ್ರೆ ಎಂತ ಆಗ್ತದೆ ಅಂತ ನಾನ್ ತೋರಿಸ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ. ನೋಡು ವಿಕ್ರಮ್, ಇದೇ ಕೊನೆ ಚಾನ್ಸ್. ನೀನು ಗೆದ್ದು ಬಂದ್ರೆ ಈ ಸೆಟ್ಟಿ ಜಾಗದಲ್ಲಿ ನಿನ್ಗೆ ಜಾಗ, ಇಲ್ಲ ಅಂದ್ರೆ ನೀನು ಬರ್ಲಿಕ್ಕೆ ಹೋಗ್ಬೇಡ. ದಾಮೋದರ್, ನಿಮ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿ ಶೆಟ್ಟಿ ಅಲ್ಲಿಂದ ಹೋಗ್ಬಿಡ್ತಾರೆ. ನೋಡಿ ಮೇಡಮ್, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಕಂಪ್ಲೇಂಟ್? ನಿಮ್ಗೇನ್ ತೊಂದ್ರೆ ಆಗ್ಲಿಲ್ಲ ಅಲ್ವಾ? ಮತ್ತೆ ಯಾಕಿದೆಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್, ಎಂತ ಹೇಳ್ತಾ ಇದ್ದೀರಾ ಸರ್ ನೀವು? ಒಂದು ಹುಡುಗಿನ ಕಿಡ್ನಾಪ್ ಮಾಡೋದು ಸಣ್ಣ ವಿಷಯನಾ ಅಂತ ವೇದ ಹೇಳ್ತಾಳೆ. ಚೇಚೆ, ಆಗಲ್ಲಮ್ಮ. ಕೆಲವು ವಿಷಯ ಎಲ್ಲ ಕಂಪ್ಲೇಂಟ್ ಅಲ್ಲಿ ಬಗೆಹರಿಯೋದಿಲ್ಲ, ಮಾತುಕತೆಯಲ್ಲೇ ಕ್ಲಿಯರ್ ಮಾಡ್ಬೇಕು. ಏನಂತ್ಯಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇಲ್ಲ ಸರ್, ನನ್ಗೆ ಕಂಪ್ಲೇಂಟ್ ಕೊಡ್ಲೇಬೇಕು. ಆ ವಿಕ್ರಮ್ ಅಂತ ಗುಂಡಗಳಿಗೆಲ್ಲ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರ್ಲಿಕ್ಕಿಲ್ಲ ಸರ್. ನೀವು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ವೇದ ಹೇಳ್ತಾಳೆ. ನೋಡಮ್ಮ, ನಾನ್ ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ನೆ ಯಾಕಿದೆಲ್ಲ? ನೀನು ನೋಡಿದ್ರೆ ಒಂದ್ ಒಳ್ಳೆ ಮನೆತನದ ಹುಡುಗಿಯಾಗಿ ಕಾಣ್ತೀಯಾ. ಇದೆಲ್ಲ ಬೇಡಮ್ಮ. ಬೇಕಾದ್ರೆ ನಿನ್ನೊಟ್ಟಿಗೆ ನಾನು ಬರ್ತೇನೆ, ಅವ್ರ ಹತ್ರ ಮಾತಾಡಿ ಮುಗಿಸ್ಬಿಡೋಣ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ನೋ ವೇ ಸರ್, ಅವರು ತಪ್ಪು ಮಾಡಿದ್ದಾರೆ ಸರ್. ನೀವು ಅವರಿಗೆ ಪ್ರಶ್ನೆ ಮಾಡ್ಬೇಕು. ಇಂಥವ್ರಿಂದ ಸರ್, ನಾವ್ ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ರೇ ಓಡಾಡೋದಕ್ಕಾಗೋದಿಲ್ಲ ಸರ್. ಆ ವಿಕ್ರಮ್ ನ ಜೈಲಿಗೆ ಹಾಕಿ ಸರ್. ಅವ್ನ್ ಜೈಲಲ್ಲಿ ಕೊಳಿಬೇಕು. ಮತ್ತೆ ಅವನಿಗೆ ಇಂತ ಆಲೋಚನೆ ಬರೋದಿಲ್ಲ. ನಾನ್ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ, ನೀವು ಮಾತ್ರ ಅವನ್ನ ಸುಮ್ನೆ ಬಿಡ್ಬೇಡಿ ಅಂತ ವೇದ ಹೇಳ್ತಾಳೆ. ನೋಡಮ್ಮ, ಶೆಟ್ರು ಸಣ್ಣ ಜನ ಅಲ್ಲ. ನೀನು ಏನ್ ಮಾಡಿದ್ರೂನು ಅವರ ಜನರನ್ನ ಬಿಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗೋದಿಲ್ಲ. ಅವರ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದೀಯ ಅಂತ ಅವ್ರಿಗೆ ಗೊತ್ತಾದ್ರೆ ಸುಮ್ನೆ ತೊಂದ್ರೆ ಆಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್, ಹಂಗಂತ ಅವ್ರು ಮಾಡೋ ಅನ್ಯಾಯನೆಲ್ಲ ನೋಡ್ಕೊಂಡು ಸುಮ್ನೆ ಸ್ಕೂರ್ಲಿಕ್ ಆಗ್ತದ ಸರ್? ನನ್ ಕೈಲಿ ಇದೆಲ್ಲ ಆಗೋದಿಲ್ಲ ಸರ್. ಅವ್ರಿಗೆ ಗೊತ್ತುಂಟು ಅವರೆಲ್ಲ ದೊಡ್ಡ ಜನ, ಕೇಳಲಿಕ್ಕೆ ಯಾರು ಬರೋದಿಲ್ಲ ಅಂತ. ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ಒಮ್ಮೆ ಬಿಸಿ ಮುಡ್ಸಿದ್ರೆ ಬುದ್ಧಿ ಕಲಿತಾರೆ ಸರ್. ಮೊನ್ನೆ ನಮ್ಮ ಮನೆಗೆ ಬಂದು ನಮ್ ಪಪ್ಪ ತಮ್ಮನ ಮೇಲೆ ಕೈ ಮಾಡಿದ್ದಾರೆ ಸರ್. ನಿನ್ನೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ. ನಾಳೆ ಎಂತಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆಲ್ಲ ಯಾರ್ ಜವಾಬ್ದಾರಿ ತಗೊಂತಾರೆ? ನೋಡಿ ಸರ್, ನನಗ್ ನ್ಯಾಯ ಬೇಕು. ನಿಮ್ಮನ್ನ ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅದು ಸಿಗೋವರೆಗೂ ನಾನು ಹೋರಾಟ ಮಾಡೇ ಮಾಡ್ತೀನಿ. ನೀವ್ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಸರ್ ಅಂತ ವೇದ ಹೇಳ್ತಾಳೆ. ಸರಿ ಮೇಡಮ್, ನೀವ್ ಹೋಗಿ ಕಂಪ್ಲೇಂಟ್ ಕೊಡಿ, ಮಿಕ್ಕಿದ್ದಾನ ನಾನ್ ನೋಡ್ಕೊಂತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್ ಅಂತ ಹೇಳಿ ವೇದ ಹೋಗ್ತಾಳೆ. ಇನ್ಸ್ಪೆಕ್ಟರ್ ದಾಮೋದರ್ಗ್ ಫೋನ್ ಮಾಡ್ತಾರೆ. ಹಲೋ, ಏನ್ ಸಾಹೇಬ್ರು ಕಾಲ್ ಮಾಡ್ಬಿಟ್ಟಿದೀರಾ? ಏನಾದ್ರೂ ಸಮಸ್ಯೆ ಉಂಟಾ ಅಂತ ದಾಮೋದರ್ ಕೇಳ್ತಾರೆ. ಸಮಸ್ಯೆನಾ ಅಂತ ಹೇಳಿ ಆಗಿರೋದೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅವಳು ಕಂಪ್ಲೇಂಟ್ ಕೊಟ್ರು ಅಂದ್ ಮಾತ್ರಕ್ಕೆ ನೀವೇ ಹೇಗ್ರಿ ತಗೊಂಡ್ರಿ? ಈ ವಿಷಯ ಸೆಟ್ರಿಗೆ ಗೊತ್ತಾದ್ರೆ ನಿಮ್ಮ ತಲೆ ಉಳಿಲಿಕ್ಕಿಲ್ಲ, ಗೊತ್ತುಂಟಲ್ಲ ನಿಮ್ಗೆ ಅಂತ ದಾಮೋದರ್ ಹೇಳ್ತಾರೆ. ಗೊತ್ತು ಸರ್, ಅದಕ್ಕೆ ಮೊದ್ಲು ನಿಮ್ಗೆ ತಿಳ್ಸೋಣ ಅಂತ ಕಾಲ್ ಮಾಡಿದೀನಿ. ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ. ನಾನ್ ಕಂಪ್ಲೇಂಟ್ ನ ತಗೊಳ್ಳೇಬೇಕಾಯ್ತು ಸರ್. ಎಷ್ಟೇ ಹೇಳಿದ್ರು ಹುಡುಗಿ ನನ್ ಮಾತ್ ಕೇಳ್ತಾನೆ ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇಲ್ಲಿ ಕೇಳಿ, ಇದು ತುಂಬಾ ಸೆನ್ಸಿಟಿವ್ ವಿಷಯ. ನನ್ನ ಮತ್ತೆ ನಿಮ್ಮ ಮಧ್ಯ ಮಾತ್ರ ಇರ್ಬೇಕು ಅಂತ ಹೇಳಿ ದಾಮೋದರ್ ಫೋನ್ ಕಟ್ ಮಾಡ್ತಾರೆ. ದಾಮೋದರ್, ಎಲ್ಲ ಸರಿ ಉಂಟಲ್ಲ ಅಂತ ಶೆಟ್ಟಿ ಕೇಳ್ತಾನೆ. ಸರಿ ಉಂಟು ಶೆಟ್ರೆ, ದುಬೈಯಿಂದ ಜಾರ್ ಮಾಲೆಲ್ಲ ತರುತ್ತಾ ಅಂತ ಕೇಳೋಕ್ ಫೋನ್ ಮಾಡಿದ್ರು ಅಂತ ದಾಮೋದರ್ ಹೇಳ್ತಾರೆ. ಸ್ವಲ್ಪ ಹೊತ್ತು ಮುಂಚೆ ನನಗೆ ಕಾಲ್ ಮಾಡಿ ಕೇಳಿದ್ದ, ಮತ್ತೆ ಎಂತ ಅಂತೆ ಅಂತ ವಿಕ್ರಮ್ ಹೇಳ್ತಾನೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಂತ ಮಾಡಿದಾನೆ. ಈ ವಿಷಯ ವಿಕ್ರಮ್ಗೆ ಎಂತಾದ್ರೂ ಗೊತ್ತಾದ್ರೆ ರಂಪ ಆಗ್ತಾನೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಇನ್ನೇನಾದ್ರೂ ಗಲಾಟೆ ಆದ್ರೆ ಅದು ಸಹ ಕಷ್ಟ. ಇದನ್ನ ಆದಷ್ಟು ಬೇಗ ನಾನೇ ಬಗೆಹರಿಸ್ಬೇಕು ಅಂತ ದಾಮೋದರ್ ಅನ್ಕೊಂತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಯಣ್ಣ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಎಂತ ಆಯ್ತು, ಯಾರು ಫೋನ್ ಮಾಡಿರೋದು ಅಂತ ಉಮಾ ಕೇಳ್ತಾರೆ. ವೇದ ಅಂಗಡಿಗೆ ಹೋಗಿಲ್ವಂತೆ ಅಂತ ಜಯಣ್ಣ ಹೇಳ್ತಾರೆ. ಎಲ್ಲಿ ಹೋದ್ಲಿ ಇವಳು ಮತ್ತೆ ಅಂತ ಉಮಾ ಹೇಳ್ತಾರೆ. ಒಂದು ಕೆಲಸ ಮಾಡು, ನೀನು ಮನೆಗೆ ಹೋಗು, ನಾನು ಒಂದ್ ರೌಂಡ್ ಅಂಗಡಿ ಕಡೆ ಹೋಗಿ ಬರ್ತೇನೆ ಅಂತ ಜಯಣ್ಣ ಹೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ವೇದ ಬರ್ತಾಳೆ. ಎಂತ ಗಂಡ ಹೆಂಡತಿ ಎಲ್ಲ ಸವಾರಿ ಹೋದಂಗಿದೆ ಅಂತ ವೇದ ಹೇಳ್ತಾಳೆ. ನಾವು ಸವಾರಿ ಹೋದಾಗಿರ್ಲಿ, ಇಷ್ಟೊತ್ತ ನೀನ್ ಎಲ್ಲಿಗೆ ಹೋಗಿದ್ದೆ, ಏನ್ ಕತೆ ನಿಂದು ಅಂತ ಜಯಣ್ಣ ಕೇಳ್ತಾರೆ. ಎಂತ ಇಲ್ಲ ಪಾಪ, ಒಂದು ಚಿಕ್ಕ ಕೆಲ್ಸ ಇತ್ತು, ಅದಕ್ಕೆ ಹೋಗಿದ್ದೆ. ಇನ್ ಮುಂದೆ ನಾವೆಲ್ಲ ನೆಮ್ಮದಿಯಾಗಿ ಇರ್ಬೋದಲ್ಲ, ನೀವೆಲ್ಲ ಖುಷಿ ಅಲ್ಲ ಅಂತ ವೇದ ಹೇಳ್ತಾಳೆ. ಖುಷಿ ಇಲ್ದೆ ಏನು, ಎಲ್ಲ ಸಾಲ ತೀರಿದ್ಮೇಲೆ ಇನ್ನೇನುಂಟು, ಇನ್ನು ಆ ಸಾಲದ ಸವಾಸ ಮಾಡೋದ್ ಬೇಡ. ಈಗ ನಿನ್ನ ಮದುವೆ ಒಂದು ಆದ್ರೆ ಎಲ್ಲ ಸಮಸ್ಯೆ ತೀರ್ದಾಗೆ, ನಿನ್ನ ಒಪ್ಪಿಗೆ ಒಂದು ಬಾಕಿ ಉಂಟು ಅಷ್ಟೇ ಅಂತ ಜಯಣ್ಣ ಹೇಳ್ತಾರೆ. ನನ್ನ ಒಪ್ಪಿಗೆ ಅದಕ್ಕಿಲ್ಲ ಪಪ್ಪ, ಎಷ್ಟು ಬಾರಿ ಅದ್ರ ಬಗ್ಗೆನೆ ಮಾತಾಡ್ತೀರಾ? ನಾನು ಹೇಳಿದಿನಲ್ಲ ಇದೆಲ್ಲ ಬೇಡ ಅಂತ. ಪಪ್ಪ, ನನಗೆ ಗೊತ್ತುಂಟು ನನ್ನ ಮದ್ವೆ ಮಾಡಿಸ್ಲಿಕ್ಕೆ ನಿಮ್ಗೆ ಆಸೆ ಉಂಟು ಅಂತ, ಆದ್ರೆ ನನ್ನ ಪರಿಸ್ಥಿತಿ ಸಹ ನೀವ್ ಅರ್ಥ ಮಾಡ್ಕೊಳ್ಳಿ. ನಾನೀಗ ನೆಮ್ಮದಿಯಾಗಿದ್ದೀನಿ. ಸರಿ, ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಾನೆಂತಾದ್ರೂ ನಿಮ್ಗೆ ಹೊರೆ ಆಗ್ತಾ ಇದ್ದೀನ? ನನ್ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಂತ ನಿಮ್ಗೆ ಆಸೆನಾ ಅಂತ ವೇದ ಕೇಳ್ತಾಳೆ. ಛೇ, ಹಾಗಲ್ಲಮ್ಮ, ನೀನು ನಮ್ಮ ಮನೆ ದೀಪ. ಹಾಗ್ ನೋಡಿದ್ರೆ ಈ ಮನೆ ನಡೀತಾ ಇರೋದೇ ನಿನ್ನಿಂದ. ಅಂದ್ಮೇಲೆ ನೀನೇ ಹೊರೆ ಆಗೋದ್ ಸಾಧ್ಯ? ಅಪ್ಪ ಅಮ್ಮನಾಗಿ ನಮ್ಮ ಜವಾಬ್ದಾರಿನ ನಿಭಾಯಿಸ್ಬೇಕಲ್ವಾ? ಅದಕ್ಕೆ ಪದೇ ಪದೇ ಕೇಳ್ತೀವಷ್ಟೇ ಅಂತ ಜಯಣ್ಣ ಹೇಳ್ತಾರೆ. ಆಯ್ತು, ಇಷ್ಟು ವರ್ಷ ಜವಾಬ್ದಾರಿ ತಗೊಂಡಿದ್ ಸಾಕು. ಇವಾಗ ನಮಗೂ ಆ ಜವಾಬ್ದಾರಿ ತಗೊಳಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡಿ. ನೀವು ಮನೆಗೆ ಹೋಗಿ, ನನ್ನ ಅಂಗಡಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ವೇದ ಹೋಗ್ತಾಳೆ. ಇವಳು ನಮ್ ಬಗ್ಗೆ ಯೋಚನೆ ಮಾಡ್ತಾಳೆ ಹೊರತು ಅವಳ ಬಗ್ಗೆ ಕಾಳಜಿ ಮಾಡೋದೇ ಇಲ್ಲ. ಇವಳು ನಮ್ಮ ಮದ್ವೆಗೆ ಒಪ್ಸೋದ್ ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಉಮಾ ಹೇಳ್ತಾರೆ. ಏನಾದ್ರೂ ಒಂದ್ ಮಾಡಿದ್ರಾಯ್ತು ಬಿಡು ಮಾರಾಯ್ತಿ ಅಂತ ಜಯಣ್ಣ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ರಮ್ ಅಣ್ಣ ಬಂದು ವೇದ ಅಂಗಡಿ ಫೈಲ್ ಎಲ್ಲ ಕೊಡ್ತಾನೆ. ಎಂತದ ಇದು ಅಂತ ವಿಕ್ರಮ್ ಕೇಳ್ತಾನೆ. ನೀನೇ ಹೇಳ್ತಾ ಇದ್ದಲ್ಲ ವೇದ ಅಂಗಡಿ ಬಗ್ಗೆ ತಿಳ್ಕೊ ಅಂತ. ತಿಳ್ಕೊಳ್ಳೋದೆಂತ ಇತಿಹಾಸವೇ ಇಲ್ಲುಂಟು. ವೇದ ನಡೆಸುತ್ತಿರುವ ಅಂಗಡಿ ಸುಬ್ಬಣ್ಣಂದು. ಅವ ಸತ್ತು 6 ತಿಂಗಳಾಗಿದೆ. ಇವಳು ಅವನ ಹತ್ರ ಅದನ್ನ ಲೀಸ್ಗೆ ತಗೊಂಡಿದ್ದಾಳೆ. ಸುಬ್ಬಣ್ಣ ಶೆಟ್ರಿಗೆ ಹಣ ಕೊಡ್ಲಿಕ್ಕುಂಟು. ಅವ ಸತ್ತಿದ್ರಿಂದ ಅದನ್ನ ಕೊಡ್ಲಿಲ್ಲ. ಈಗ ಅದನ್ನ ಇವಳು ಕೊಟ್ಟಿದ್ದಾಳೆ ಅಂತ ವಿಕ್ರಮ್ ಅಣ್ಣ ಹೇಳ್ತಾರೆ. ಇವಾಗ ನಾವ್ ಅವನಿಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ವಿಕ್ರಮ್ ಕಡೆ ಹುಡುಗರು ಹೇಳ್ತಾರೆ. ಇನ್ನೆಂತ ಮಾಡೋದು? ಆ ವೇದ ಹತ್ರ ಅಂಗಡಿನ ಹೇಗಾದ್ರೂ ಮಾಡಿ ಕಿತ್ಕೊಂಡ್ರೆ
ಅವ್ರಿಗೆ ಬದುಕೋಕೆ ಬೇರೆ ದಾರಿನೇ ಇರಲ್ಲ, ಬೀದಿಗೆ ಬೀಳ್ತಾರೆ. ತಿನ್ನೋದಿಕ್ಕೆ ಅನ್ನ ಸಹ ಸಿಗೋದಿಲ್ಲ ಅವ್ರಿಗೆ. ಅವಳು ಕೊಟ್ಟ ಏಟಿಗೆ ಎದುರೇಟು ಕೊಡೋದಕ್ಕೆ ಸರಿಯಾದ ಸಮಯ ಇದು. ಹೇಗಾದ್ರೂ ಮಾಡಿ ಆ ಡಾಕ್ಯುಮೆಂಟ್ ಅನ್ನ ನಮ್ಮ ಹೆಸರಿಗೆ ಬರ್ಸ್ಕೋಬೇಕಾಗ್ತದೆ ಅಂತ ವಿಕ್ರಮ್ ಅಣ್ಣ ಹೇಳ್ತಾನೆ. ಹೌದು ವಿಕ್ರಮಣ್ಣ, ಈಗ್ಲೂ ಸಹ ನೀನ್ ಯೋಚನೆ ಮಾಡ್ತಾ ಕೂರ್ಬೇಡ, ಅವಳಿಗೆ ಬೆಂಡೆತ್ಲಿಕ್ಕೆ ಇದು ಸರಿಯಾದ ಸಮಯ ಅಂತ ವಿಕ್ರಮ್ ಕಡೆ ಹುಡುಗರು ಹೇಳ್ತಾರೆ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ, ಇನ್ಮೇಲೆ ಉಂಟು ಅವಳಿಗೆ ಮಾರಿ ಹಬ್ಬ ಅಂತ ವಿಕ್ರಮ್ ಹೇಳ್ತಾನೆ. ಏನ್ ಮಾಡ್ತೀಯೋ ಎಂತ ಮಾಡ್ತೀಯೋ ಆದಷ್ಟು ಬೇಗ ಮಾಡು, ಶೆಟ್ರುಗೆ ನಿನ್ ಮೇಲೆ ಬೇಸರ ಉಂಟು ಅಂತ ವಿಕ್ರಮ್ ಅಣ್ಣ ಹೇಳ್ತಾನೆ. ಶೆಟ್ರನ ಇವತ್ತಿಂದ ನೋಡ್ತಾ ಇದೀಯ ಅಣ್ಣ, ಅವನನ್ನ ಹೇಗ್ ಸಮಾಧಾನ ಮಾಡ್ಬೇಕಂತ ನಂಗೆ ಗೊತ್ತುಂಟಾ. ಅನ್ನ ಕೊಡೋ ದಣಿಗೆ ಭಿಕ್ಷೆ ತರ ಹಣ ಬಿಸಾಕದ್ಲಲ್ಲ, ಅವಳಿಗೆ ಬಿಡಿಗಾಸು ಸಿಗ್ಬಾರ್ದು. ಹಾಗ್ ಮಾಡ್ತೇನೆ ನಾನು. ಬೆಂಕಿ ಬಿಡಕ್ಕೆ ಕೈ ಇಟ್ಟಿದ್ದಾಳೆ, ಸುಡೋದು ಬರೀ ಕೈಯಲ್ಲ, ಇಡೀ ಬಾಡಿನ ಸುಟ್ಟೋಗುತ್ತೆ. ಇನ್ ಮುಂದೆ ಈ ವಿಕ್ರಮ್ ದಾಳನ ಯಾವ ತರ ಉರುಳಿಸ್ತಾನಂತ ನೋಡ್ತಾ ಇರಿ ಅಂತ ವಿಕ್ರಮ್ ಹೇಳ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.